ಕಾಟೇರ ಒಂದು ಅದ್ಭುತವಾಗಿರ್ತಕ್ಕಂಥ ಸಿನಿಮಾ. ಭಾಳ ದಿನ ಆದಮೇಲೆ ನಾವು ಥಿಯೇಟ್ರಲ್ಲಿ ಕಲೆಕ್ಷನ್ ನೋಡ್ತಾ ಇದ್ದೀವಿ. ಔಟ್ ಆಫ್ ಈ ಸೆಕೆಂಡ್ ವೀಕಲ್ಲೂ ಈ ಥರ ಒಂದು ಕ್ರೌಡ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅದರಲ್ಲೂ ದರ್ಶನ್ ಸರ್ ಆ್ಯಕ್ಟಿಂಗ್ ಅಂತೂ ಸೂಪರ್ ಆಗಿದೆ. ಈ ಸಿನಿಮಾಗೆ ಮೇನ್ ಅಂತಂದರೆ ಫಸ್ಟ್ನೇದಾಗಿ ಡೈರೆಕ್ಟ್ರು ತರುಣ್ ಸರ್ ಸೂಪರ್ವಾಗಿ ಸಿನಿಮಾ ಮಾಡಿದ್ದಾರೆ. ಎರಡನೇದು ನಮ್ಮ ಮಾಸ್ತಿ ಅಣ್ಣವರು ಸೂಪರ್ ಒಳ್ಳೊಳ್ಳೆ ಡೈಲಾಗ್ ಬರೆದಿದ್ದಾರೆ. ಮನ ಮುಟ್ಟುವಂಥ ಡೈಲಾಗ್ ಪ್ರತಿಯೊಬ್ಬರು ಆ ಸಿನಿಮಾದಲ್ಲಿ ಜೀವಿಸ್ಬಿಟ್ಟು ಸಿನಿಮಾ ನೋಡ್ತಾರೆ. ಒಳ್ಳೆ ಎಂಟರ್ಟೈನ್ ಆಗಿ ಸಿನಿಮಾ ಆಗಿದೆ. ಒಂದು ಜಾತಿ ಪದ್ಧತಿ ಆಗಿರ್ಬೋದು, ಮೂಢನಂಬಿಕೆ ಆಚರಣೆಗಳಾಗಿರ್ಬೋದು, ಪ್ರತಿಯೊಂದು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಹಂಗೆ ಸಿನಿಮಾನು ಇನ್ನು ನೋಡಿದಿರ್ತಕ್ಕಂಥ ಪಾತ್ರಗಳು ಅಂತಂದರೆ ಕುಮಾರ್ ಗೋವಿಂದ್ ಸರ್ ಆಗಿರ್ಬೋದು, ಶ್ರುತಿ ಮೇಡಮ್ ಅವರಾಗಿರ್ಬೋದು, ಹಾಗೆ ಆರಾಧನಾ ಮೇಡಮ್ ಆಗಿರ್ಬೋದು. ಆರಾಧನಾ ಮೇಡಮ್ ಹೊಸ ಸಿನಿಮಾ ಅಂತ ಹೇಳಂಗಿಲ್ಲ, ಅವರೊಬ್ಬ ಎಕ್ಸ್ಪೀರಿಯನ್ಸ್ ನಟಿಯಾಗಿ ಈ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೂಪರ್ ಆಗಿದೆ. ಎಲ್ಲರೂ ಸಿನಿಮಾ ನೋಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಜೈ ಡಿ ಬಾಸ್. ಲಾಸ್ಟ್ ವೀಕ್ ಕಲೆಕ್ಷನ್ ಹೆಂಗಿತ್ತು, ಈ ವೀಕ್ ಕಲೆಕ್ಷನ್ ಹೆಂಗಿತ್ತು ಸರ್? ಲಾಸ್ಟ್ ವೀಕ್ ಕಲೆಕ್ಷನ್ ಬಗ್ಗೆ ನಾವು ಮಾತಾಡಂಗಿಲ್ಲ ಸರ್, ಯಾಕಂದ್ರೆ ಪ್ರತಿಯೊಂದು ಶೋನು ಸಾಯಂಕಾಲ ಟೈಮಲ್ಲಿ ಪ್ರತಿಯೊಂದು ಶೋನು ಹೌಸ್ಫುಲ್ ಆಗಿದೆ. ನೋಡಿ ಈ ಒಂದು ಶೋನು ಹಂಗೆ ಹೋಗ್ತಾ ಇದೆ. ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹೋದ್ರೆ ಇದು ಕೂಡ ಹೌಸ್ಫುಲ್ ಆಗ್ಬೋದು. ಒಳ್ಳೆ ಕಲೆಕ್ಷನ್ ಬರ್ತಾ ಇದೆ ಸರ್. ನಾವು ತುಂಬ ರೇರ್ ಆಗಿತ್ತು ನಾವು ಕಲೆಕ್ಷನ್ ನೋಡ್ಬಿಟ್ಟು. ಭಾಳ ದಿನ ಆದಮೇಲೆ ಈ ಥರ ಒಂದು ಕಲೆಕ್ಷನ್ ನೋಡ್ತಾ ಇದೀವಿ ಸರ್. ಮನೆಗೆ ಹೋಗಿದ್ದೀರಾ ಹೋಗಿಲ್ವಾ ಸರ್? ನೀವೇ ನೋಡ್ತಾ ಇದ್ದೀರಲ್ಲ ಸರ್, 2 ವಾರ ಆಯ್ತು ಸರ್. ನಮಗೆ ಬಿಡುವಿಲ್ಲ, ಟೈಮ್ ಟು ಟೈಮೇ ಸಿಗ್ತಾ ಇಲ್ಲ ನಮಗೆ. ಯಾವ ಗ್ಯಾಪಲ್ಲಿ ಊಟ ಮಾಡ್ತೀವೋ, ಯಾವ ಗ್ಯಾಪಲ್ಲಿ ನಿದ್ರೆ ಮಾಡ್ತೀವೋ ಗೊತ್ತಿಲ್ಲ ಸರ್. ಓಕೆ. ಹಾಂ ಸರ್. 2 ಸರಿ ನೀವು ನೋಡಿದ್ರಿ ಸರ್? ನಾನು ಫ್ಯಾನ್ ಶೋನೇ ನೋಡ್ಬಿಡ್ತೀನಿ, ಯಾಕಂದರೆ ನಾನು ತರುಣ್ ಅಣ್ಣವ್ರ ಅಭಿಮಾನಿ. ನಾನು ಡೈರೆಕ್ಟರ್ ಇದ್ದಾರಲ್ಲ, ನಿರ್ದೇಶಕರು ತರುಣ್ ಅಣ್ಣವ್ರ ಅಭಿಮಾನಿ. ಹಾಗೆ ನಮ್ಮ ಮಾಸ್ತಿ ಅಣ್ಣವರು ಸಹ, ಮಾಸ್ತಿ ಅಣ್ಣವ್ರು ಅಂದರೆ ನನಗೆ ತುಂಬ ಇಷ್ಟ. ಅವರು ಅದ್ಭುತವಾಗಿ ಡೈಲಾಗ್ ಬರೆದಿದ್ದಾರೆ. ಸಂಭಾಷಣೆ ಬಗ್ಗೆ ಮಾತಾಡೋಂಗಿಲ್ಲ, ಯಾವುದೇ ಒಂದು ಸಿನಿಮಾದಲ್ಲಿ ಕಾಂಟ್ರವರ್ಸಿ ಡೈಲಾಗ್ ಇಲ್ಲ, ಯಾವುದೇ ಒಂದು ಹೇಳ್ಕಣ ಅಂತ ಇದೇ ಇಲ್ಲ. ಒಳ್ಳೆ ಡೈಲಾಗ್ ಮಾತ್ರ ಸೂಪರಾಗಿ ಬರೆದಿದ್ದಾರೆ. ರೆಸ್ಟ್ ಇಲ್ದಂಗೆ ಟಿಕೆಟ್ ಕೊಡ್ತಾ ಇದಾರಲ್ಲ, ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಸರ್ ಹಿಂಗೆ ನಮಗೆ ಈ ಥರ ಇದ್ರೇ ಖುಷಿ ಸರ್. ನಮಗೆ ಈ ಥರ ಕಲೆಕ್ಷನ್ ಇದ್ರೆ, ಥಿಯೇಟ್ರಿಗೆ ಈ ಥರ ಕಲೆಕ್ಷನ್ ಇದ್ರೆ ನಮ್ಗೆ ಒಂಥರ ಖುಷಿ. ಕೆಲಸ ಮಾಡೋಕೆ ಒಂದು ಇದೇ ಇರುತ್ತೆ. ಒಂದು ಟೈಮ್ ಹೋಗೋದೇ ಗೊತ್ತಾಗಲ್ಲ ನಮಗೆ. ಒಂದು ದಿನದಲ್ಲಿ ಎಷ್ಟು ಕಲೆಕ್ಷನ್ ಆಗಿರ್ಬೋದು ಸರ್? ಆಗಿದೆ ಸರ್, ಒಂದು 3 ಇಂದ 4 ಲಕ್ಷ ತನಕ ಆಗಿದೆ ಸರ್. ಓಕೆ. ಹಾಂ ಸರ್. ಸೊ ಹೈಯೆಸ್ಟ್ ಯಾವತ್ತು ಯಾವ ದಿನ ಆಯ್ತು ಸರ್? ಹೈಯೆಸ್ಟ್ ಅಂತಂತ ಹೇಳಿದ್ರೆ ನಮಗೆ ಭಾನುವಾರ ಟೈಮ್ ಸರ್. ಭಾನುವಾರ ಟೈಮ್ ಸೂಪರ್. ಹಿಂದಿನ ವಾರ ಭಾನುವಾರ ಒಳ್ಳೆ ಕಲೆಕ್ಷನ್ ಆಗಿದೆ ಸರ್. ಓಕೆ. ಹಾಂ ಸರ್.